ಎಲ್ರಿಗೂ ನಮಸ್ಕಾರ. ನೀವು ಈ ಪ್ಯಾನ್ 2.0 ಅಪ್ಲೈ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಏನಾದ್ರು ಲಿಂಕ್ ಆಗಿಲ್ಲ ಅಂದ್ರೆ ಈ ತರ ನಿಮ್ಗೆ ಎರರ್ ಬರುತ್ತೆ. ಅಥವಾ ಲಿಂಕ್ ಆಗಿದ್ರು ಬೇರೆ ಅವ್ರದ್ದು ಯಾವ್ದಾದ್ರು ಲಿಂಕ್ ಆಗಿದ್ರೆ, ಅಂದ್ರೆ ನೀವು ಪ್ಯಾನ್ ಕಾರ್ಡ್ ಮಾಡಿಸುವಾಗ ಈ ಸೈಬರ್ ಸೆಂಟರ್ ಅವ್ರದ್ದು ಅಥವಾ ನೀವು ಏಜೆಂಟ್ ಅವ್ರದ್ದು ಏನಾದ್ರು ಕೊಟ್ಟಿದ್ರೆ, ಆ ಟೈಮಲ್ಲಿ ನೀವೇನಾದ್ರೂ ಇಮೇಲ್ ಐಡಿ ಕೊಟ್ಟಿಲ್ಲ ಅಂದ್ರೆ ಅವರು ಯಾವ್ದೋ ಒಂದು ಇಮೇಲ್ ಐಡಿ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ತರಹದ OTP ಮತ್ತು SMS ಗಳು ಬರೋದಿಲ್ಲ. ಸೊ ಆದ್ರಿಂದ ನೀವು ಈ ಪ್ಯಾನ್ 2.0 ಅಪ್ಲೈ ಮಾಡಕ್ಕೆ ಆಗೋದಿಲ್ಲ. ಇದಕ್ಕೆ ಪರಿಹಾರವಾಗಿ ಈ ಪ್ಯಾನ್ 2.4 ಪ್ರಾಜೆಕ್ಟ್ ನಲ್ಲಿ ನಾವು ಫ್ರೀ ಆಗಿ ಪ್ಯಾನ್ ಕಾರ್ಡ್ ಅಲ್ಲಿ ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐಡಿ ನ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಮ್ಗೆ ಈ ಪ್ಯಾನ್ ಕಾರ್ಡ್ 2 ಡಿಪಾರ್ಟ್ಮೆಂಟ್ ಗಳು ಇಶ್ಯೂ ಮಾಡಿರುತ್ತೆ. ಒಂದು NSDL ಅಥವಾ UTI ಅಂತ. ನಮ್ಮ ಪ್ಯಾನ್ ಕಾರ್ಡ್ ಯಾವ ಡಿಪಾರ್ಟ್ಮೆಂಟ್ ಇಶ್ಯೂ ಆಗಿದೆ ಅಂತ ಹೇಗೆ ನೋಡೋದು ಅಂದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಹಿಂದ್ಗಡೆ ಇದು NSDL ಅಥವಾ UTI ಅಂತ ನೇಮ್ ಹಾಕಿರ್ತಾರೆ. ಸೊ ನನ್ನ ಹತ್ರ ಇರೋದು NSDL. ಈ ಎರಡು ಡಿಪಾರ್ಟ್ಮೆಂಟ್ ಗಳಿಗೂ ಬೇರೆ ಬೇರೆ ಲಿಂಕ್ ಗಳಿದೆ. ಸೊ ಅದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ಪ್ರಕಾರ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ನನ್ನ ಪ್ಯಾನ್ ಕಾರ್ಡ್ ಇಶ್ಯೂ ಮಾಡಿರೋದು NSDL. ನಿಮ್ಮ ಪ್ಯಾನ್ ಕಾರ್ಡ್ NSDL ಡಿಪಾರ್ಟ್ಮೆಂಟ್ ಇಶ್ಯೂ ಮಾಡಿದ್ರೆ ಈ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನೀವು ಈ ವೆಬ್ಸೈಟ್ ಗೆ ಬರ್ತೀರಾ. ನಾವು ಇದರಲ್ಲಿ ನಮ್ಮ ಆಧಾರ್ ಕಾರ್ಡ್ ಇರುವ ಅಡ್ರೆಸ್ ನ ನಮ್ಮ ಪ್ಯಾನ್ ಕಾರ್ಡ್ ಗೆ ಅಪ್ಡೇಟ್ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ನ ನಾವು ಅಪ್ಡೇಟ್ ಮಾಡ್ಕೋಬಹುದು. ಇಲ್ಲಿ ನಾವು ಫಸ್ಟ್ ನಮ್ಮ ಪ್ಯಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು ಮತ್ತು ನಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು. ಅದಾದ್ಮೇಲೆ ನಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು. ಸೊ ನಮ್ಗೆ ಇದು ಫ್ರೀ ಆಗಿರುತ್ತೆ, ನಾವೇನು ಅಮೌಂಟ್ ಪೇ ಮಾಡ್ಬೇಕಾಗಿಲ್ಲ. ನಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ್ರೇನೆ ನಾವು ಇಲ್ಲಿ ಅಪ್ಡೇಟ್ ಮಾಡಕ್ಕೆ ಆಪ್ಷನ್ ಇರುತ್ತೆ. ಲಿಂಕ್ ಆಗಿಲ್ಲ ಅಂದ್ರೆ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿ ಮತ್ತೆ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ಅಲ್ಲೊಂದು ಚಿಕ್ಕ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ನ ಕ್ಲಿಕ್ ಮಾಡಿ ಮತ್ತು ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ವಿತ್ KYC ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಮ್ಮ ಪ್ಯಾನ್ ಕಾರ್ಡ್ ಗೆ ನಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಫಸ್ಟ್ ಯಾವ್ದೋ ಒಂದು ಲಿಂಕ್ ಆಗೇ ಇರುತ್ತೆ. ನೀವು ಪ್ಯಾನ್ ಕಾರ್ಡ್ ಮಾಡಿಸುವಾಗ ಕೊಟ್ಟಿರೋ ನಿಮ್ಮ ಮೊಬೈಲ್ ನಂಬರ್ ಗೆ ಅಥವಾ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTP ನ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಬಹುದು ಇಮೇಲ್ ಐಡಿ ನಾಟ್ ಅವೈಲೇಬಲ್, ಅಂದ್ರೆ ನಮ್ಮ ಪ್ಯಾನ್ ಕಾರ್ಡ್ ಗೆ ಇಮೇಲ್ ಐಡಿ ಲಿಂಕ್ ಆಗಿಲ್ಲ, ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಸೊ ನಾವು ಇವಾಗ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ನಾವು ಅಪ್ಡೇಟ್ ಮಾಡ್ಕೋಬಹುದು. ಅಲ್ಲಿ ಆಪ್ಷನ್ ಬರುತ್ತೆ, ಡು ಯು ವಾಂಟ್ ಟು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಇನ್ ದ ಪ್ಯಾನ್ ಡೇಟಾಬೇಸ್ ಅಂತ ಇರುತ್ತೆ. ಅಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೀವು ಇವಾಗಿರುವ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತು ನಿಮ್ಮ ಇಮೇಲ್ ಐಡಿ ಇವಾಗ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೀವು ಈಗ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐಡಿಗೆ OTP ಬಂದಿರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿರುವ ಅಡ್ರೆಸ್ ಇಲ್ಲಿ ನಿಮ್ಗೆ ಇಲ್ಲಿ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆರಿಫೈ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಜನರೇಟ್ ಅಂಡ್ ಸೇವ್ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಈ ತರ ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅಪ್ಡೇಟ್ ಆಗೋಗುತ್ತೆ. ಇದು ನಮ್ಗೆ ಇಮಿಡಿಯೇಟ್ ಆಗಿ ಚೇಂಜ್ ಆಗೋಗ್ಬಿಡುತ್ತೆ. ಮುಂಚೆ 10 ದಿನ 15 ದಿನ ತಗೊಳ್ತಾ ಇದ್ರು, ಇವಾಗ ಇಮಿಡಿಯೇಟ್ ಆಗಿ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನೀವು ಈ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೋಬಹುದು. ಅದಕ್ಕಾಗಿ ನೀವು ಈ ಲಿಂಕ್ ನ ಕ್ಲಿಕ್ ಮಾಡಿ. ನೀವು ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಗೆ ಬರ್ತೀರಾ, ಗೆಟ್ ಈ ಪ್ಯಾನ್ ಕಾರ್ಡ್ ಅಂತ. ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನ ಎಂಟರ್ ಮಾಡಿ ಫಸ್ಟ್, ಮತ್ತು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ. ಕೆಳಗಡೆ ಅದೊಂದು ಚೆಕ್ ಬಾಕ್ಸ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇರುತ್ತೆ, ಆ ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡೇಟ್ ಆಫ್ ಬರ್ತ್, ನಿಮ್ಮ ಅಡ್ರೆಸ್ ಎಲ್ಲಾನು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಜಸ್ಟ್ ಒಂದ್ಸಲ ವೆರಿಫೈ ಮಾಡಿ. ನೆಕ್ಸ್ಟ್ ನೀವು OTP ಜನರೇಟ್ ಮಾಡಬೇಕು. ನಿಮ್ಗೆ ಆಪ್ಷನ್ ಬರುತ್ತೆ, ಇಮೇಲ್ OTP ಬರ್ಬೇಕಾ ಇಲ್ಲ ಮೊಬೈಲ್ ನಂಬರ್ಗ ಇಲ್ಲ ಎರಡಕ್ಕೂ ಅಂತ. ಯಾವ್ದು ನೀವು ಅಲ್ಲಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಒಂದು OTP ಬರುತ್ತೆ, ಆ OTP ನ ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ನಿಮ್ಗೆ 3 ಸಲ ಫ್ರೀ ಆಗಿ ಈ ಪ್ಯಾನ್ ಕಾರ್ಡ್ ನ ಡೌನ್ಲೋಡ್ ಮಾಡಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ನೀವೇನಾದ್ರೂ ಮುಂಚೆ ಏನಾದ್ರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದೆಲ್ಲಾನು ನಿಮ್ಗೆ ಮುಗ್ದೋಗಿರುತ್ತೆ. ಸೊ ನೀವು ಇವಾಗ ಪೇ ಮಾಡ್ಬಿಟ್ಟು ತಗೋಬೇಕು. ಇದಕ್ಕೆ ₹8.26 ಆಗುತ್ತೆ. ನೀವು ಅಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಪೇಡ್ ಈ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತ. ನೆಕ್ಸ್ಟ್ ಅಲ್ಲಿ ನೀವು ಹೇಗೆ ಪೇಮೆಂಟ್ ಮಾಡ್ತೀರಾ ಆನ್ಲೈನ್ ಅಲ್ಲಿ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನೋಡಬಹುದು, ನೀವೆಲ್ಲ ಕ್ಲಿಕ್ ಮಾಡಿದ ತಕ್ಷಣ ₹8.26 ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಡೌನ್ ಕ್ಲಿಕ್ ಮಾಡ್ಬಿಟ್ಟು ಅಲ್ಲೊಂದು ಬಾಕ್ಸ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್ ಟು ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಬರುತ್ತೆ. ನಿಮ್ಗೆ Paytm, ಫೋನ್ ಪೇ ಯಾವ್ದಿಂದ ಬೇಕಾದ್ರೂ ನೀವು QR ಕೋಡ್ ಜನರೇಟ್ ಮಾಡಿ ಅಲ್ಲಿ ನೀವು ಪೇ ಮಾಡಬಹುದು. ನೀವು ಒಂದ್ಸಲ ಅಲ್ಲಿ ಪೇ ಮಾಡಿದ ತಕ್ಷಣ ನೆಕ್ಸ್ಟ್ ಅಲ್ಲಿ ಜನರೇಟ್ ಅಂಡ್ ಪ್ರಿಂಟ್ ಯುವರ್ ಪೇಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ನೀವು ಪೇಮೆಂಟ್ ಮಾಡಿದೀರಾ ಅಂತ. ಅದಾದ್ಮೇಲೆ ನೀವು ಕೊಟ್ಟಿರೋ ಈ ಇಮೇಲ್ ಐಡಿಗೆ ನಿಮ್ಮ ಹೊಸ ಪ್ಯಾನ್ ಕಾರ್ಡ್ ಬಂದಿರುತ್ತೆ. ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಇಮೇಲ್ ಬಂದಿರುತ್ತೆ, ಹೋಗಿ ಚೆಕ್ ಮಾಡ್ಕೋಬಹುದು. ನೋಡಿ ಈ ತರ ಬಂದಿರುತ್ತೆ. ಇಲ್ಲಿ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮ್ಗೆ 3 ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಒಂದು ಅಕ್ನಾಲೇಜ್ಮೆಂಟ್, ಎರಡನೇದು ಬಂದ್ಬಿಟ್ಟು ನಿಮ್ಮ ಹೊಸ ಪ್ಯಾನ್ ಕಾರ್ಡ್. ನೀವು ಹೊಸ ಪ್ಯಾನ್ ಕಾರ್ಡ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪಾಸ್ವರ್ಡ್ ಕೇಳುತ್ತೆ. ಅದು ಬಂದು ನಿಮ್ಮ ಡೇಟ್ ಆಫ್ ಬರ್ತ್, ಡೇ ಮತ್ತು ಇಯರ್.
ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಹೇಗಿರುತ್ತೋ ಅದನ್ನೇ ಎಂಟರ್ ಮಾಡಿದ್ರೆ ನಿಮಗೆ ಈ ಹೊಸ ಪ್ಯಾನ್ ಕಾರ್ಡ್ ಓಪನ್ ಆಗುತ್ತೆ ನೋಡಿ. ಹೀಗೆ ತರ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.